ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ನಾನು ನಿನ್ನೆ ಫಂಕ್ಷನ್ ಮುಗಿಸ್ಕೊಂಡು ಬಂದಮೇಲೆ ಏನಾದರೂ ಬರೀರಿ, ಎಲ್ಲರೂ ಬರೀತಾ ಇದ್ರಿ, ನಾನು ಏನಾದರೂ ಬರೆಯೋಣ ಅಂದ್ಕೊಂಡೆ. ಬಟ್ ರಿಯಲಿ ನನಗೆ ಏನು ಬರಿಬೇಕು ಅಂತಲೇ ಗೊತ್ತಾಗಲಿಲ್ಲ. ಏನು ಬರೆಯೋಕ್ಕೆ ಹೋದರೂ ಕಮ್ಮಿ ಅನ್ನಿಸ್ತು. ಅರ್ಥ ಆಯ್ತಾ? ಅದಕ್ಕೆ ನಾನು ಇದೊಂದು ಚಿಕ್ಕ ವೀಡಿಯೋ ಮಾಡಿ ಕಳಿಸೋಣ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲಿಂದ ಶುರು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ವನಿತಾ ಅವರ ಸ್ಫೂರ್ತಿ ತಗೋಬೇಕು, ಅವರು ಸ್ಪಿರಿಟ್ ತಗೋಬೇಕು, ಇಲ್ಲ ಅಶ್ವಥ್ ಅವರು ಇನ್ವಿಟೇಷನ್ ಮಾಡಿರೋ ಸ್ಟೈಲ್ ತಗೋಬೇಕು, ಇಲ್ಲ ನಳಿನಿ ಮೇಡಮ್ ಅವರ ಗಾಂಭೀರ್ಯ ತಗೋಬೇಕು, ಇಲ್ಲ ನನಗೆ ಗೊತ್ತಿಲ್ಲ ವಾಟ್ರ್ ಯಾರು ಬಾಟಲ್ಸ್ ತಂದಿದ್ರು ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಅವರ ಒಂದು ಇಂಟ್ರೆಸ್ಟ್ ನೋಡಬೇಕು. ಆಮೇಲೆ ಲಾಸ್ಟಲ್ಲಿ ಹೇಳಬೇಕು ಅಂದರೆ ಯಾರೋ ಕೇಕ್ ಮಾಡಿಸ್ಕೊಂಬಂದಿದ್ರಿ. ನಿಜವಾಗೂ ನಂಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ನಾವು ಒಂದು ಪ್ರೋಗ್ರಾಮ್ ಏನೂ ಇಲ್ಲ, ಏನೋ ಒಂದು ಮದುವೆ ಅಲ್ಲ, ಒಂದು ಮುಂಜಿ ಅಲ್ಲ, ಏನೂ ಪ್ರೋಗ್ರಾಮ್ ಅಲ್ಲ, ಸುಮ್ಮನೆ ಒಂದು ಗೆಟ್ ಟುಗೆದರ್ ಅಷ್ಟೇ. ಒಂದು ಅರ್ಧ ಗಂಟೆ, 1 ಗಂಟೆ, ಒಂದು 4 ಅವರ್ಸ್ ಮೀಟ್ ಮಾಡೋಣ ಅಂತ ಬಂದಿರೋದು. ನಾವು ಒಂದು ಗೆಟ್ ಟುಗೆದರ್ಗೆ ಇಷ್ಟೊಂದು ಜನ ಸೇರಿದ್ದೀವಿ. ಅದ್ರ ಜೊತೆಗೆ ಇಷ್ಟು ಜನ ಪರ್ಸ್ನಲ್ಲಾಗಿ ಇಂಟ್ರೆಸ್ಟ್ ತೊಗೊಂಡು ಇದನ್ನು ಮಾಡಬೇಕು ಅಂತ ಬಂದಿದ್ರಲ್ಲ, ದಟ್ ಈಸ್ ವೆರಿ 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 ತುಂಬ ಇದು ಅಂತ ಹೇಳಬೇಕು. ನಿಜವಾಗೂ ಹೇಳಬೇಕು ಅಂದರೆ ಎಲ್ಲಿಂದ ಶುರು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಒಬ್ಬ ಅಶ್ವಥ್ ಅವರು ಎಷ್ಟು ಇಂಟ್ರೆಸ್ಟಾಗಿ ಇನ್ವಿಟೇಷನ್ ಮಾಡಿದರು ಅಂದರೆ ಅದನ್ನು ನೋಡಿದ ತಕ್ಷಣ ಇಲ್ಲ ನಾನು ಹೋಗಬೇಕು ಅಂತ ಅನ್ನಿಸ್ತಿತ್ತು. ಅದೇ ಥರ ನಿನ್ನೆ ಪಾಪ ಅವ್ರು ವಾಪಸ್ ಹೋದ್ಮೇಲೆ ಅಷ್ಟು ಸುಸ್ತಾಗಿದ್ದರು ಕೂಡ ಮತ್ತೆ ಅದನ್ನು ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ ಒಂದು ಎಲ್ಲರದು ಫೋಟೋ ಹಾಕ್ಬಿಟ್ಟು ಇದು ಮಾಡಿದರೆ ಅದು ತುಂಬ ಇಂಟ್ರೆಸ್ಟ್ ಬಂತು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್ ಅಶ್ವಥ್. ಆ್ಯಂಡ್ ಅದೇ ನಾನು ಹೇಳ್ದಂಗೆ ನಳಿನಿ ಮೇಡಮ್ ಅವ್ರ ಗಾಂಭೀರ್ಯದಲ್ಲಿ ಅವರಿದ್ದರು. ಅವರು ಯಾವಾಗಲೂ ಏನಾದರೂ ಪ್ರೋಗ್ರಾಮ್ಗೆ ಬ್ಯಾಕ್ ಸೈಡೇ ವರ್ಕ್ ಜಾಸ್ತಿ ಮಾಡ್ತಾರೆ. ಸೊ ಥ್ಯಾಂಕ್ಸ್ ಫಾರ್ ನಳಿನಿ ಮೇಡಮ್. ಆ್ಯಂಡ್ ಕಾಟನ್ನಲ್ಲೂರು ಗರ್ಲ್ಸ್ ಅಂತಲೇ ಹೇಳ್ಬೋದು. ನಮ್ಮ ಮುನಿರತ್ನ ಅವ್ರಿಗೆಲ್ಲ ಕಾಟನ್ನಲ್ಲೂರು ಗರ್ಲ್ಸ್ ಅಂತ ಹೇಳ್ಬೋದು. ಅವ್ರ ಇಂಟ್ರೆಸ್ಟು, ಅವ್ರ ಇದು ಸ್ಪೋರ್ಟಿವ್ನೆಸ್ಸು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಶರ್ಮಾಜಿ ಅಂತೂ ಬಿಡಿ, ಬೆಳಗ್ಗೆ ಅದೇನೋ ಅಂತಾರಲ್ಲ ಭಕ್ತಿಗೀತೆನೂ ಮಾಡಿದ್ರು, ಸಾಯಂಕಾಲ ಹೋಗೋಕಾಲಕ್ಕೆ ವೈನ್ ಕುಡಿಸ್ಬಿಟ್ಟು ಹೋದರು ನಮಗೆ ಅಲ್ವಾ. ಸೊ ತುಂಬ ಚೆನ್ನಾಗಿತ್ತು. ಅವ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಇನ್ಯಾರಿಗೆ ಹೇಳಬೇಕು? ಶಿವಕುಮಾರ್ಗೆ ಹೇಳಬೇಕು ಅಂದರೆ ವನಿತಾಗೆ ಶಿವಕುಮಾರ್ಗಿಂತ ಸಪೋರ್ಟ್ ಇನ್ನೊಂದಿಲ್ಲ. ಹಾಗಾಗಿ ಶಿವಕುಮಾರ್ ಸೂಪರ್, ತೊಂದರೆ ಇಲ್ಲ. ಆ್ಯಂಡ್ ಬಂದಿರೋ ಪ್ರತಿಯೊಬ್ಬರ ಫ್ರೆಂಡ್ಸ್ಗೂ ನಾನು ಹೇಳೋದಿಷ್ಟೇ, ತುಂಬ ಥ್ಯಾಂಕ್ಸ್, ತುಂಬ ಚೆನ್ನಾಗಿ ಇದು ಮಾಡಿದ್ರಿ, ತುಂಬ ಚೆನ್ನಾಗಿತ್ತು, ತುಂಬ ಇಂಟ್ರೆಸ್ಟ್ ಆಗಿತ್ತು. ಆ್ಯಂಡ್ ವನಿತಾ ಬಗ್ಗೆ ಹೇಳಬೇಕು ಅಂದರೆ ಪದಗುಂಜರ ಸಾಲದು, ನಾನು ಏನೂ ಹೇಳೋಕ್ಕಾಗಲ್ಲ. ಯಾಕಂದರೆ ಅವಳ ಮನೆ ಫಂಕ್ಷನಿಗೆ ಕೂಡ ಇಷ್ಟು ಇಂಟ್ರೆಸ್ಟಾಗಿ ಪಾರ್ಟಿಸಿಪೇಟ್ ಮಾಡ್ತಾಳೋ ಇಲ್ಲೋ ನನಗೆ ಗೊತ್ತಿಲ್ಲ. ನಮ್ಮ ಮನೆ ಫಂಕ್ಷನ್ನು ಅಂದ್ಕೊಂಡು ಮಾಡಿದ್ಲು ಅವಳು. ಸೊ ಹ್ಯಾಟ್ಸ್ ಆಫ್ ಫಾರ್ ವನಿತಾ ಆ್ಯಂಡ್ ಶಿವಕುಮಾರ್, ತುಂಬ ಚೆನ್ನಾಗಿ ಇದು ಮಾಡಿದ್ರಿ. ನಾನು ಹೇಳ್ದಂಗೆ ನಾವೆಲ್ಲ ಒಂದೊಂದು ಮುತ್ತಾದರೆ ನಮ್ಮನ್ನೆಲ್ಲ ಸೇರಿಸೋ ದಾರ ವನಿತಾ ಶಿವಕುಮಾರ್ ಆಗ್ತಾರೆ. ಸೊ ವೆರಿ ಗುಡ್, ವೆರಿ ಥ್ಯಾಂಕ್ಸ್ ಫಾರ್ ಶಿವಕುಮಾರ್ ಆ್ಯಂಡ್ ವನಿತಾ. ಆ್ಯಂಡ್ ಜ್ಯೋತಿ ಕುಮಾರ್, ಇವಾಗೂ ನಿನ್ನ ಎನರ್ಜಿ ಹಾಗೆ ಉಳಿಸ್ಕೊಂಡಿದ್ಯಾ, ಎಲ್ಲದಕ್ಕೂ ಓಡೋಗ್ತೀಯಾ, ಎಲ್ಲ ಕೆಲಸಕ್ಕೂ ಇದು ಮಾಡ್ತೀಯಾ, ಎಲ್ಲಾದರೂ ಎನ್ಕರೇಜ್ ಮಾಡ್ತೀಯಾ, ತುಂಬ ಥ್ಯಾಂಕ್ಸ್. ಆ್ಯಂಡ್ ಲಾಸ್ಟ್ಲಿ ನಾನು ಹೇಳಬೇಕು ಅಂದರೆ ನನಗೆ ಅನಿಸುತ್ತೆ, ನಾವು ನಿನ್ನೆ 30 ವರ್ಷದ ಹಿಂದೆ ಹೋಗಿದ್ವಿ. ವನಿತಾ ನಮ್ಮನ್ನು ವಯಸ್ಸಾಗಿರೋ ಹುಡುಗರನ್ನ ಮಾಡಿಬಿಟ್ಲು. ಆ ಸ್ಪೋರ್ಟ್ಸು, ಅದೇನೋ ಒಂದು ಕಪ್ಪು ಆಟ ಆಡಿಸೋದು ಅದೆಲ್ಲ. ಸೊ ಅದೆಲ್ಲ ಆಗಿ ನಾವು ವಾಪಸ್ ಮನೆಗೆ ಬಂದ ನನಗೇನು ಅನಿಸುತ್ತೆ ಅಂದರೆ ಪರ್ಸ್ನಲ್ಲಾಗಿ ನಮ್ಮ ಆಯುಷಲ್ಲೂ ನಮ್ಮ ಏಜು 3 ವರ್ಷ ಕಮ್ಮಿ ಆಯಿತು ಅಂತ ಅನ್ನಿಸ್ತಾ ಇದೆ. ಸೊ ಇಷ್ಟು ಮಾತ್ರ ಹೇಳಬಲ್ಲೆ. ಸೊ ಎನಿಹೌ ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ಸ್, ಧನ್ಯವಾದಗಳು, ನಮಸ್ಕಾರ.